ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಶ್ರಾದ್ದ ವಿಧಿವಿಧಾನಗಳು. ಸೂತ ಮಹರ್ಷಿಗಳು, ಎಲೈ ಶೌನಕಾದಿ ಮಹಾಮುನಿಗಳೇ, ನಾನೀಗ ಸರ್ವ ಪಾಪ ವಿನಾಶಿನಿಯಾದ ಶ್ರಾದ್ದ ವಿಧಾನಗಳನ್ನು ಹೇಳುತ್ತೇನೆ, ಕೇಳಿರಿ. ಯಾವುದೇ ಒಬ್ಬ ವ್ಯಕ್ತಿಯು ಮರಣಿಸಿದ ನಂತರ 1 ವರ್ಷಕ್ಕೆ ಅದೇ ದಿನದಂದು ಶ್ರಾದ್ದವನ್ನಿಡಬೇಕೆಂದು ಹಲವರು ಹೇಳುತ್ತಾರೆ. ತದ್ದಿನವನ್ನು ಅಥವಾ ಆಬ್ಸಿಕವನ್ನು ವರ್ಷಕ್ಕೊಮ್ಮೆ ಇಡುವುದೇ ಶ್ರಾದ್ದವೆಂದುಕೊಳ್ಳುತ್ತಾರೆ. ಆದರೆ ಅದು ತಪ್ಪು. ಶ್ರಾದ್ದ ಕರ್ಮವೆಂದರೆ ಶ್ರದ್ಧೆಯಿಂದ ಪಿತೃದೇವತೆಗಳನ್ನು ನೆನೆದು ಮಾಡುವ ಕರ್ಮವೆಂಬ ಭಾವನೆ. ಇದನ್ನು ವರ್ಷಕ್ಕೊಮ್ಮೆಯೇ ಇಡಬೇಕೆಂದಿಲ್ಲ. ಅಮಾವಾಸ್ಯೆ, ಅಷ್ಟಕ ಎಂದರೆ ಹೇಮಂತ, ಶಿಶಿರ ಋತುಗಳಲ್ಲಿ ಬರುವ ಬಹುಳ ಅಷ್ಟಮಿ, ವೃದ್ಧಿ ಅಂದರೆ ಪುತ್ರ ಜನ್ಮ ಮೊದಲಾದವು, ಕೃಷ್ಣ ಪಕ್ಷ, ಉತ್ತರಾಯಣ, ದಕ್ಷಿಣಾಯನ, ಆರಂಭ ದಿನಗಳು, ಅನ್ನಾದಿ ಲಾಭ ದಿನಗಳು, ವಿಷುವತ್ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ವ್ಯಥಿಪಾತ, ಗಜಛಾಯಾ ಯೋಗ, ಚಂದ್ರ ಸೂರ್ಯಗ್ರಹಣಗಳು, ಕರ್ತನಿಗೆ ಮನಸ್ಸು ಬಂದಾಗ ಇವುಗಳಲ್ಲಿ ಯಾವಾಗಲಾದರೂ ಶ್ರಾದ್ದವನ್ನಿಡಬಹುದು. ಮಧ್ಯವಯಸ್ಕನಾಗಿಯೂ ಸಹ ಎಲ್ಲ ವೇದಗಳನ್ನು ಅಸ್ಖಲಿತವಾಗಿ ಹೇಳುವುದರಲ್ಲಿ ಪ್ರವೀಣನು, ಶ್ರೋತ್ರಿಯನು, ಬ್ರಹ್ಮವಿದನು, ಮಂತ್ರಗಳೊಂದಿಗೆ ಬ್ರಾಹ್ಮಣದೊಂದಿಗೆ ಇರುವ ವೇದ ಭಾಗಕ್ಕೆ ತಾತ್ಪರ್ಯವನ್ನು ಹೇಳುವಂತಹ ವಿದ್ಯಾ ತಜ್ಞನು, ಜ್ಯೇಷ್ಠ ಸಾಮವೆಂಬ ಹೆಸರನ್ನುಳ್ಳ ಸಾಮವೇದ ಭಾಗವನ್ನು ಚೆನ್ನಾಗಿ ಅಧ್ಯಯನ ಮಾಡುವುದಕ್ಕೆ ಇರುವ ವಿಹಿತ ವ್ರತಾಚರಣೆಗಳೆಲ್ಲವನ್ನೂ ಪೂರ್ತಿ ಮಾಡಿ ಅದರ ಅಧ್ಯಯಿತನಾದ ಮಹಾವೈದಿಕನು. ಋಗ್ವೇದದಲ್ಲಿ ತ್ರಿಮಧು ಎಂಬ ಹೆಸರನ್ನುಳ್ಳ, ಅದರಲ್ಲಿ ಅದೇ ರೀತಿ ಅಧ್ಯಯಿತನಾದ ಮೇಧಾವಿ, ತ್ರಿಸುವರ್ಣ ನಾಮದೊಂದಿಗೆ ರಾರಾಜಿಸುವ ಋಗ್ಯಜುರ್ವೇದಗಳಲ್ಲಿನ ಏಕದೇಶ ಭಾಗ್ಯಧ್ಯೇತ, ಇವರಲ್ಲಿ ಯಾರನ್ನಾದರೂ ಶ್ರಾದ್ದ ಸಂಪತ್ತಿಯಾಗಿ ಆಹ್ವಾನಿಸಲ್ಪಟ್ಟು ಪೂಜಿಸಲ್ಪಡುವುದಕ್ಕೆ ಅರ್ಹರಾಗುವರು. ಅಂದ್ರೆ ಇವರಿಗೆ ಅಂದು ಊಟವನ್ನಿಟ್ಟು ದಾನವನ್ನು ಕೊಟ್ಟರೆ ಅಕ್ಷಯ ಫಲಗಳುಂಟಾಗುತ್ತದೆ. ಅದೇ ರೀತಿ ಕರ್ಮನಿಷ್ಠನು, ತಪೋನಿಷ್ಠನು, ಶಿಷ್ಯ ಉತ್ಸಲನಾದ ಮಹೋಪನ್ಯಾಸಕನು, ವಿಶಿಷ್ಟ ಋತ್ವಿಕ್ಕು, ಪಂಚಾಗ್ನಿ ವಿದ್ಯೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಧ್ಯೇತ ಎಂದು ಕರೆಸಿಕೊಂಡಿರುವವನು, ಬ್ರಹ್ಮಚಾರಿ, ಮಾತಾಪಿತೃ ಭಕ್ತನಾದ ಜ್ಞಾನನಿಷ್ಠನೂ ಸಹ ಶ್ರಾದ್ದ ಸಂಪತ್ತುಗಳೆಂದು ಕರೆಯಲ್ಪಡುತ್ತಾರೆ. ರೋಗಿ, ಅಂಗಹೀನ, ಅಧಿಕಾಂಗ, ಕಾಣನು, ಪೌನರ್ಭವನು, ಅಪಕೀರ್ಣಾದಿ ಆಚಾರ ಭ್ರಷ್ಟರು ಶ್ರಾದ್ದ ಕರ್ಮಕ್ಕೆ ಯೋಗ್ಯರೇ ಅಲ್ಲ. ಪಂಚಾಗ್ನಿ ಎಂದರೆ ಸಭ್ಯ, ಅಪಸಭ್ಯ, ಅಹವನೀಯ, ಗಾರ್ಹಪತ್ಯ ದಕ್ಷಿಣಾಗ್ನಿಗಳು. ಪೌನರ್ಭವನು ಎಂದರೆ ಪುನರ್ಭೂಗೆ ಹುಟ್ಟಿದವನು. ಪುನರ್ಭೂ ಎಂದರೆ ವಿವಾಹಕ್ಕೂ ಮೊದಲೇ ಪರಪುರುಷನೊಂದಿಗೆ ಲೈಂಗಿಕ ಸಂಪರ್ಕವಿರುವ ಹೆಣ್ಣು. ಬ್ರಹ್ಮಚಾರಿಯಾಗಿ ಗುರುಕುಲದಲ್ಲಿರುವಾಗಲೇ ವೀರ್ಯಸ್ಖಲನ ಮಾಡಿರುವವನು. ಶ್ರಾದ್ದಕ್ಕೆ 1 ದಿನ ಮೊದಲೇ ಬ್ರಾಹ್ಮಣನನ್ನು ಆಹ್ವಾನಿಸಿ ಸಿದ್ಧಪಡಿಸಿಕೊಳ್ಳಬೇಕು. ಆ ಬ್ರಾಹ್ಮಣನು ಆ ಕ್ಷಣದಿಂದಲೇ ನಿಯತನಾಗಿರಬೇಕು. ಬ್ರಾಹ್ಮಣನು ಶ್ರಾದ್ದ ದಿನದಂದು ಪೂರ್ವಾಹ್ನದಲ್ಲಿ ಬರಬೇಕು. ಬರುತ್ತಲೇ ಗೃಹಸ್ಥನು ಅವರಿಂದ ಅತ್ಯಂತ ಆದರಣೆಯೊಂದಿಗೆ ಆಚಮನವನ್ನು ಮಾಡಿಸಿ ಆಸನದ ಮೇಲೆ ಕುಳ್ಳಿರಿಸಬೇಕು. ವಿಶ್ವದೇವ ಅಥವಾ ಅಭ್ಯುದಯಿಕ ಶ್ರಾದ್ದಕ್ಕೆ 2 ಬ್ರಾಹ್ಮಣರನ್ನು, ಪಿತೃಪಾತ್ರೆಯಲ್ಲಿ ಸಾಧ್ಯವಾದಷ್ಟು ಬ್ರಾಹ್ಮಣರನ್ನು ಕುಳ್ಳಿರಿಸಬೇಕು. ಅಥವಾ ವಿಶ್ವದೇವ ಪಾತ್ರರಾಗಿ ಪೂರ್ವಾಭಿಮುಖವಾಗಿ 3ರನ್ನೂ ಕುಳ್ಳಿರಿಸಬಹುದು. ಶಕ್ತಿ ಇಲ್ಲದವರು ಅದಕ್ಕೊಬ್ಬರನ್ನು ಇದಕ್ಕೊಬ್ಬರನ್ನು ಕರೆತಂದು ಮಾಡಿಸಿಕೊಳ್ಳಬಹುದು. ಈ ವಿಧವಾಗಿ ಮಾತು ಮಹರಿಗೂ ಸಹ ಕುಳ್ಳಿರಿಸಬಹುದು. ಅನಂತರ ಬ್ರಾಹ್ಮಣರಿಗೆ ಅಸ್ಥಾರ್ಘ್ಯವನ್ನು, ಆಸನಕ್ಕೆ ಕುಶಗಳನ್ನು ಕೊಟ್ಟು ಅವರ ಅನುಮತಿಯೊಂದಿಗೆ ವಿಶ್ವ ದೇವಾಸ ಎಂಬ ಮಂತ್ರದೊಂದಿಗೆ ವಿಶ್ವ ದೇವತೆಗಳನ್ನು ಆಹ್ವಾನಿಸಿ ಊಟದ ಪಾತ್ರೆಯಲ್ಲಿ ಯವಗಳನ್ನು ಚೆಲ್ಲಬೇಕು. ನಂತರ ಪವಿತ್ರಯುಕ್ತ ಅರ್ಘ್ಯ ಪಾತ್ರೆಯಲ್ಲಿ ಶಂನೋ ದೇವಿ ಎಂಬ ಮಂತ್ರದ ಮೂಲಕ ನೀರನ್ನು, ಯವೋಸಿ ಎಂಬ ಮಂತ್ರದ ಮೂಲಕ ಯವಗಳನ್ನು ಚೆಲ್ಲಿ, ಯಾ ದಿವ್ಯ ಎಂಬ ಮಂತ್ರದೊಂದಿಗೆ ಬ್ರಾಹ್ಮಣನ ಕೈಯಲ್ಲಿ
ಅರ್ಘ್ಯೋದಕವನ್ನು ಪ್ರದಾನ ಮಾಡಿ ಗಂಧ, ದೀಪ, ಮಾಲೆ, ಹಾರಾದಿ ಆಭೂಷಣಗಳನ್ನು ವಸ್ತುಗಳನ್ನು ಅವರಿಗೆ ದಾನ ಮಾಡಬೇಕು. ನಂತರ ಜಂಧ್ಯವನ್ನು ಅಪಸವ್ಯ ಮಾಡಿಕೊಂಡು ಅಪ್ರದಕ್ಷಿಣೆ ಕ್ರಮದಲ್ಲಿ ಅಂದ್ರೆ ಎಡಗಡೆಯ ಕ್ರಮದಲ್ಲಿ ಸ್ಥಾನವನ್ನು ಪ್ರದಾನ ಮಾಡಿ ಕುಶಗಳನ್ನು ಅಶಂಸತ್ವ ಎಂಬ ಮಂತ್ರದೊಂದಿಗೆ ಕೈಯಲ್ಲಿ ಹಿಡಿದುಕೊಂಡು ಪಿತರರನ್ನು ಆವಾಹನೆ ಮಾಡಬೇಕು. ಅನಂತರ ಪಿತೃಸ್ಥಾನದಲ್ಲಿ ಆಸೀನನಾಗಿರುವ ಭೂದೇವನ ಅನುಮತಿಯನ್ನು ಪಡೆದು ಅಯಂತು ನಹ ಪಿತರಹ ಎಂಬ ಮಂತ್ರವನ್ನು ಪಠಿಸಬೇಕು. ಪಿತೃ ಕಾರ್ಯದಲ್ಲಿ ಎಳ್ಳಿಗೆ ತುಂಬಾ ಪ್ರಾಧಾನ್ಯವಿರುತ್ತದೆ. ಬೇರೆ ಕಾರ್ಯಗಳಲ್ಲಿ ಯವಗಳನ್ನು ಉಪಯೋಗಿಸುತ್ತಾರೆ. ಪಿತೃಗಣಗಳಿಗೆ ತಿಲದೊಂದಿಗೆ ಅರ್ಘ್ಯವನ್ನಿಟ್ಟು ಅದನ್ನು ಬ್ರಾಹ್ಮಣನು ಸ್ವೀಕರಿಸಲು ಕೆಳಗೆ ಬಿದ್ದ ಜಲಗಳನ್ನು ಇವುಗಳನ್ನೇ ಸಂಸ್ರವಗಳೆನ್ನುವರು. ಪಿತೃಪಾತ್ರ ಎಂದು ಬೇರೊಂದು ಬಟ್ಟಲಲ್ಲಿ ಹಿಡಿದು ಇಡಬೇಕು. ದಕ್ಷಿಣಾಗ್ರ ಕುಶಸ್ತಂಭವನ್ನು ಭೂಮಿಯ ಮೇಲೆ ಇಟ್ಟು ಅದರ ಮೇಲೆ ಪಿತೃಭ್ಯಾ ಸ್ನಾನಮಸಿ ಎಂಬ ಮಂತ್ರವನ್ನು ಪಠಿಸುತ್ತಾ ಮೊದಲೇ ಹೇಳಿದ ಅರ್ಘ್ಯ ಪಾತ್ರೆಯನ್ನು ಪಿತರರಿಗೆ ಎಡಗಡೆಗೆ ಬೋರಲಾಗಿಡಬೇಕು. ಅರ್ಘ್ಯೀಕರಣಕ್ಕೆ ಅನುಮತಿಸುವಂತೆ ಆಚಾರ್ಯನನ್ನು ಬೇಡಿಕೊಂಡು ಆತನು ಅನುಮತಿಸುತ್ತಲೇ ಶ್ರಾದ್ದಕರ್ತನ ಕೈಯಿಂದ ಬೆರೆಸಿದ ಅನ್ನವನ್ನು ಅಗ್ನಿಗೆ ಪ್ರದಾನ ಮಾಡಬೇಕು. ಪಾತ್ರೆಯಲ್ಲಿ ಉಳಿದ ಅನ್ನವನ್ನು ನಿರಾಳವಾದ ಮನಸ್ಸಿನೊಂದಿಗೆ ನಿಧಾನವಾಗಿ ಪಿತರರ ಭೋಜನ ಪಾತ್ರೆಯೊಳಕ್ಕೆ ತೆಗೆದಿಡಬೇಕು. ಶಕ್ತಿ ಇರುವವರು ಪಿತರರ ಊಟಕ್ಕಾಗಿ ಬೆಳ್ಳಿಯ ಪಾತ್ರೆಯನ್ನು ಉಪಯೋಗಿಸಬೇಕು. ಪೃಥ್ವಿದೇ ಪಾತ್ರಂ ಎಂಬ ಮಂತ್ರದೊಂದಿಗೆ ಪಾತ್ರೆಗಳನ್ನು ಅಭಿಮಂತ್ರಿಸಿ ಇದಂ ವಿಷ್ಣುಹು ಎಂಬ ಮಂತ್ರವನ್ನು ಶ್ರದ್ಧೆಯಿಂದ ಪಠಿಸುತ್ತಾ ಮತ್ತಷ್ಟು ಶ್ರದ್ಧೆಯಿಂದ ಗೌರವದಿಂದ ಬ್ರಾಹ್ಮಣನ ಹೆಬ್ಬೆರಳನ್ನು ಹಿಡಿದುಕೊಂಡು ಪಿತರರಿಗೆ ಉದ್ದೇಶಿಸಲ್ಪಟ್ಟಂತಹ ಅನ್ನದಲ್ಲಿ ಅದನ್ನು ಇಡಬೇಕು. ಗಾಯತ್ರಿ ಮಂತ್ರವನ್ನು ಮಧುವಾತ ಎಂಬ ಮಂತ್ರ ಪಠಿಸುತ್ತಾ ಮಧ್ಯದಲ್ಲಿ ನಿಲ್ಲಿಸಿ ಬ್ರಾಹ್ಮಣರನ್ನು ಊಟಕ್ಕೆ ಕುಳಿತು ಮೌನವಾಗಿ ಊಟ ಮಾಡುವಂತೆ ಪ್ರಾರ್ಥಿಸಿ ಮತ್ತೆ ಆ ಮಂತ್ರಗಳನ್ನೇ ಪಠಿಸುತ್ತಿರಬೇಕು. ಮತ್ತೆ ಬ್ರಾಹ್ಮಣರನ್ನು ನಾಚಿಕೆ ಪಡಬೇಡಿರೆಂದು ಪ್ರಾರ್ಥಿಸಬೇಕು. ಕ್ರೋಧಾದಿ ಮನೋವಿಕಾರಗಳನ್ನು ಮನಸ್ಸಿನೊಳಕ್ಕೆ ಬರೆಸದೆ ಪ್ರಶಾಂತ ಮನಸ್ಕನಾಗಿ ತುಂಬು ಹೃದಯದಿಂದ ಬಡಿಸುತ್ತಾ ಅವಸರ ಪಡಿಸದೆ ಮಂತ್ರವನ್ನು ಜಪಿಸುತ್ತಾ ತಾಳ್ಮೆಯಿಂದ ಊಟವನ್ನು ಇಡಬೇಕು. ಅವಿಷ್ಟಾನ್ನ ಅಂದ್ರೆ ಹೋಮಗುಂಡದಲ್ಲಿ ಮಾಡಿರುವ ಅನ್ನವನ್ನು ಅವರಿಗೆ ಅರ್ಪಿಸಿ ಅವರು ತೃಪ್ತಿಯಾಗಿ ಊಟ ಮಾಡುವವರೆಗೂ ಭುಜಿಸಿದ ಮೇಲೆ ಮತ್ತೆ ಮಧುವಾತ ಎಂಬ ಮಂತ್ರವನ್ನು ಪಠಿಸಬೇಕು. ನಾವು ತೃಪ್ತಿಯಾಗಿ ಊಟ ಮಾಡಿದ್ದೇವೆ ಎಂದು ಅವರಿಂದ ಅನಿಸಿಕೊಂಡು ಅವರು ಭುಜಿಸಿ ಉಳಿದ ಅನ್ನವನ್ನು ದಕ್ಷಿಣ ದಿಕ್ಕಿನೆಡೆಗೆ ತೆಗೆದುಕೊಂಡು ಹೋಗಿ ಅದರಲ್ಲಿ ಎಳ್ಳನ್ನು ಹಾಕಿ ಬ್ರಾಹ್ಮಣರು ಅನ್ನವನ್ನು ಸೇವಿಸಿದ ಪಾತ್ರೆಗಳನ್ನು ಅವುಗಳ ಪಕ್ಕದಲ್ಲಿಯೇ ಭಕ್ತಿಯಿಂದ ತಂದು ಇಡಬೇಕು. ಏಕೆಂದರೆ ಆ ಕ್ಷಣದಲ್ಲಿ ಅವರು ನಮ್ಮ ಊರಿನ ಸಾಮಾನ್ಯ ಮಾನವರು ಅಲ್ಲ. ಪಿತೃಲೋಕದಿಂದ ಇಳಿದು ಬಂದಂತಹ ನಮ್ಮ ತಂದೆ ತಾತಂದಿರು. ಅವರಿಗೆ ಬೇರೆ ಬೇರೆಯಾಗಿ ಪ್ರಕ್ಷಾಳನೆ ಜಲವನ್ನು ಕೊಟ್ಟು ಕೂಡಲೇ ತುಂಡು ಬಟ್ಟೆಗಳನ್ನು ಸಹ ಭಕ್ತಿಯಿಂದ ಕೊಡಬೇಕು. ಉಚ್ಚಿಷ್ಟಕ್ಕೆ ಸಮೀಪದಲ್ಲಿಯೇ ಪಿತರಾದಿಗಳಿಗೂ ಮಾತಾ ಮಹಾದಗಳಿಗೂ ಪಿಂಡ ಪ್ರದಾನವನ್ನು ಮಾಡಬೇಕು. ನಂತರ ಬ್ರಾಹ್ಮಣರನ್ನು ಆಚಮನವನ್ನು ಮಾಡಬೇಕಾಗಿ ಪ್ರಾರ್ಥಿಸಬೇಕು. ಬ್ರಾಹ್ಮಣರು ಸ್ವಸ್ತಿ ವಾಕ್ಯಗಳನ್ನು ಓದುತ್ತಿರಲು ಶ್ರಾದ್ದಕರ್ತ ಅಕ್ಷಯಮಸ್ತು ಎಂದು ಬ್ರಾಹ್ಮಣರ ಕೈಗಳಲ್ಲಿ ನೀರನ್ನು ಹಾಕಿ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ದಕ್ಷಿಣೆಯನ್ನು ಕೊಟ್ಟು ಸ್ವದಾಂ ವಾಚ ಇಷ್ಟೇ ಎನ್ನಬೇಕು. ವಾಚ್ಯತಾಂ ಎಂದು ಅವರು ಅನುಮತಿಯನ್ನು ಕೊಡಬೇಕು. ಆಗ ಶ್ರಾದ್ದಕರ್ತನು ತನ್ನ ಪಿತೃದೇವತೆಗಳನ್ನು ಉದ್ದೇಶಿಸಿ ಸ್ವದಾ ಎಂಬ ವಾಕ್ಯವನ್ನು ಹೇಳಲು ಪಿತೃದೇವತೆಗಳ ಪ್ರತಿರೂಪವಾದ ಬ್ರಾಹ್ಮಣರೂ ಸಹ ಅದೇ ವಾಕ್ಯದ ಮೂಲಕ ಆತನನ್ನು ಆಶೀರ್ವದಿಸುತ್ತಾರೆ. ಆಗ ಶ್ರಾದ್ದಕರ್ತನು ನೀರನ್ನು ಭೂಮಿಯ ಮೇಲೆ ಬಿಡಬೇಕು. ನಂತರ ವಿಶ್ವದೇವಾಹ ಪ್ರಿಯತಾಂ ಎಂದು ಮತ್ತೆ ಸ್ವಲ್ಪ ನೀರನ್ನು ಬಿಟ್ಟು ಪಿತೃದೇವತೆಗಳನ್ನು ಈ ವಿಧವಾಗಿ ಪ್ರಾರ್ಥಿಸಬೇಕು. ಧಾತಾರೋ ನೋಭಿ ವರ್ಧಂತಾಂ ವೇದಾಹ ಸಂತತಿರೇವ ಚ ಶ್ರದ್ಧಾ ಚನೋಮಾ ವ್ಯಾಘಮದ್ ಬಹುದೇ ಎಂಚನೋಸ್ತಿದಿ. ನಂತರ ವಾಜೆ ವಾಜೆ ಎಂಬ ಮಂತ್ರವನ್ನು ಉಚ್ಚರಿಸುತ್ತಾ ಶ್ರಾದ್ದಕರ್ತ ಪ್ರಸನ್ನವಾಗಿ ಪಿತರರನ್ನು ಯಥಾಕ್ರಮದಲ್ಲಿ ವಿಸರ್ಜಿಸಬೇಕು. ಮೊದಲಿಗೆ ಬೋರಲಾಗಿಟ್ಟಿರುವ ಸಂಸ್ರವ ಜಲವಿರುವ ಪಾತ್ರೆಯನ್ನು ಸರಿಪಡಿಸಿ
ಕೈಯಲ್ಲಿ ಹಿಡಿದುಕೊಂಡು ಬ್ರಾಹ್ಮಣರಿಗೆ ಪ್ರದಕ್ಷಿಣೆಯನ್ನು ಹಾಕಿ ಅವರನ್ನು ಬೀಳ್ಕೊಡಬೇಕು. ಅವರೊಂದಿಗೆ ಸ್ವಲ್ಪ ದೂರ ನಡೆದು ಹೋಗಿ ಆದರದಿಂದ ಕಳಿಸಿಕೊಡಬೇಕು. ನಂತರ ಶ್ರಾದ್ದ ಕರ್ಮದಲ್ಲಿ ಉಳಿದ ಊಟವನ್ನು ಸ್ವೀಕರಿಸಿ ಆ ರಾತ್ರಿ ಬ್ರಹ್ಮಚರ್ಯೆಯನ್ನು ಅವಲಂಬಿಸಬೇಕು. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡುವಾಗ ಪಿತರರಿಗೆ ನಂದಿಮುಖ ಶ್ರಾದ್ದವನ್ನಿಡಬೇಕು. ಅವರಿಗೆ ಮೊಸರು, ಭದರಿ ಫಲ, ಯವ ಮಿಶ್ರಿತ ಅನ್ನದೊಂದಿಗೆ ಪಿಂಡದಾನ ಮಾಡಬೇಕು. ಏಕೋದಿಷ್ಟ ಶ್ರಾದ್ದ ಅಂದರೆ ಒಬ್ಬ ವ್ಯಕ್ತಿಯನ್ನು ಉದ್ದೇಶಿಸಿ ಇಡುವುದು. ವಿಶ್ವದೇವರಹಿತ ಏಕಾನ್ನ ಏಕ ಪವಿತ್ರಕ ಯುಕ್ತವಾಗಿದ್ದರೆ ಸಾಕು. ಈ ಶ್ರಾದ್ದಕ್ಕೆ ಆವಾಹನೆ ಆಗ್ನೈಕರಣವೂ ಸಹ ಅವಶ್ಯಕತೆ ಇಲ್ಲ. ಜಂಧ್ಯವನ್ನು ಅಪಸವ್ಯ ಮಾಡಿದರೆ ಸಾಕು. ಬ್ರಾಹ್ಮಣರನ್ನು ಪವಿತ್ರ ಭೂಮಿಯ ಮೇಲೆ ಉಪತಿಷ್ಠತಾಂ ಎಂದು ಕುಳಿತುಕೊಳ್ಳುವಂತೆ ಪ್ರಾರ್ಥಿಸಬೇಕು. ಅದೇ ರೀತಿ ಅಭಿರಮ್ಯತಾಂ ಎಂದು ವಿಸರ್ಜನೆ ಮಾಡಬೇಕು. ಬ್ರಾಹ್ಮಣರು ಅಭಿರತಾಸ್ಮ ಎಂಬ ವಚನವನ್ನು ಹೇಳಬೇಕು. ಸಪಿಂಡೀಕರಣ ಶ್ರಾದ್ದದಲ್ಲಿ ಶ್ರಾದ್ದಕರ್ತ ತಿಲದೊಂದಿಗೆ ಗಂಧ ಮಿಶ್ರಿತ ಜಲದೊಂದಿಗೆ 4 ಪಾತ್ರೆಗಳನ್ನು ತುಂಬಿಡಬೇಕು. ಇವು ಪಿತರರಿಗಾಗಿ ಪ್ರತ್ಯೇಕವಾಗಿ ವಿಧಿಸಲ್ಪಟ್ಟಂತಹವು. ಇದಲ್ಲದೆ ವಿಶ್ವದೇವರಿಗೆ 2 ಪಾತ್ರೆಗಳಿರಬೇಕು. ಪಿತೃಪಾತ್ರೆಗಳಲ್ಲಿ ಒಂದನ್ನು ಪ್ರೇತ ಪಾತ್ರೆಯಾಗಿ ಪ್ರತ್ಯೇಕವಾಗಿ ಇಟ್ಟುಕೊಂಡು ಅದನ್ನು ಅರ್ಘ್ಯ ಪ್ರದಾನಕ್ಕೆ ವಿನಿಯೋಗಿಸಬೇಕು. ನಂತರ ಶ್ರಾದ್ದಕರ್ತ ಆ ಪಾತ್ರೆಯಲ್ಲಿನ ಸ್ವಲ್ಪ ಜಲವನ್ನು ಉಳಿದ 3 ಪಾತ್ರೆಗಳಲ್ಲಿ ನೀರಿನೊಂದಿಗೆ ಬೆರೆಸಿ ಪೂರ್ವದಂತೆಯೇ ಅರ್ಘ್ಯಾದಿ ಕ್ರಿಯೆಗಳನ್ನು ಸಂಪನ್ನ ಮಾಡಬೇಕು. ಪ್ರೇತ ಪಿಂಡವನ್ನು ಸಮಾನದೊಂದಿಗೆ ಆರಂಭವಾದ 2 ಮಂತ್ರಗಳನ್ನು ಪಠಿಸುತ್ತಾ 3 ಭಾಗಗಳನ್ನಾಗಿ ಮಾಡಿ ಪಿತರರ ಪಿಂಡಗಳೊಂದಿಗೆ ಬೆರೆಸಬೇಕು. ಇದರ ನಂತರ ಏಕೋದಿಷ್ಟವನ್ನಾಗಿ ಸ್ತ್ರೀಗೆ ಪಿಂಡವನ್ನಿಡಬೇಕು. 1 ವರ್ಷದೊಳಗೆ ಇಡುವ ಸಪಿಂಡೀಕರಣದಲ್ಲಿಯೂ ಸಹ ವರ್ಷ ಮುಗಿದ ಮೇಲೆ ಇಡುವ ವಿಧವಾಗಿಯೇ ಸ್ನಾನೋದಕ ಕುಂಭವನ್ನು ಪ್ರತಿ ಮಾಸವೂ ಬ್ರಾಹ್ಮಣನಿಗೆ ಯಥಾಶಕ್ತಿಯಾಗಿ ದಾನ ಮಾಡಬೇಕು. ಪಿತರರಿಗೆ ಸಮರ್ಪಿಸಲಾದ ಪಿಂಡವನ್ನು ಹಸು, ಬ್ರಹ್ಮ, ಬ್ರಾಹ್ಮಣನು, ಅಗ್ನಿ, ಜಲ ಇವುಗಳಲ್ಲಿ ಯಾವುದನ್ನಾದರೂ ಅರ್ಪಿಸಬಹುದು. ಆವಿಷ್ಠಾನ್ನದೊಂದಿಗೆ ಶ್ರಾದ್ದವಿಟ್ಟರೆ ತಿಂಗಳಿಗೆ ಸಾಕಾಗುವಷ್ಟು ಅನ್ನವನ್ನು ತಿಂದ ತೃಪ್ತಿಯನ್ನು, ಪಾಯಸದೊಂದಿಗೆ ಇಟ್ಟರೆ 1 ವರ್ಷ ಕಾಲ ಊಟ ಮಾಡಿದ ತೃಪ್ತಿಯನ್ನು ಪಿತೃಗಣಗಳವರು ಹೊಂದುವರು. ಮೃತ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಕೃಷ್ಣ ಚತುರ್ದಶಿಯಂದು ಶ್ರಾದ್ದವನ್ನಿಟ್ಟವನಿಗೆ ಜೀವನ ಪರ್ಯಂತವೂ ಉತ್ಸಾಹ, ಶೌರ್ಯ, ಶಕ್ತಿ, ಕ್ಷೇತ್ರ ಸುಖಗಳಿರ್ತವೆ. ದೇಹಾಂತ್ಯದಲ್ಲಿ ಸ್ವರ್ಗಲೋಕ ಪ್ರಾಪ್ತಿ ಇರುತ್ತದೆ. ಮೃತ ವ್ಯಕ್ತಿಗಳೆಂದರೆ ಶ್ರಾದ್ದ ಕರ್ಮನಿಗೆ ಊಹೆ ಬಂದ ಮೇಲೆ ಮೃತರಾದವರು ಆಗಿರಬಹುದು. ವಿಧಿಪೂರ್ವಕವಾಗಿ ಎಲ್ಲಾ ನಿಯಮಗಳನ್ನು ಪಾಲಿಸುತ್ತಾ ಭಕ್ತಿ ಶ್ರದ್ಧೆಗಳೊಂದಿಗೆ ಶ್ರಾದ್ದವನ್ನು ಇಡುವವನಿಗೆ ಪುತ್ರ, ಸಂತತಿ, ಸರ್ವಜನ ಶ್ರೇಷ್ಠತೆ, ಸೌಭಾಗ್ಯ, ಸಮೃದ್ಧಿ, ಪ್ರಮುಖತೆ, ಮಾಂಡಲಿಕ ದಕ್ಷತೆ ಅಂದರೆ ಪ್ರಾಮುಖ್ಯತೆ, ರಾಹಿತ್ಯ, ಧನ, ವಿದ್ಯೆ, ವಾಕ್ಸಿದ್ಧಿ, ಪಾತ್ರತೆ, ಗೋ ಸಂಪತ್ತು, ಅಶ್ವಗಳ ಸಂಪತ್ತು, ದೀರ್ಘಾಯುಷು ಇವೆಲ್ಲವನ್ನೂ ಹೊಂದಿ ದೇಹಾಂತ್ಯದಲ್ಲಿ ಮೋಕ್ಷ ಒದಗಿಸುತ್ತದೆ. ಕೃತಿಕದಿಂದ ಭರಣಿಯವರೆಗೆ ಪ್ರತ್ಯೇಕ ನಕ್ಷತ್ರದಲ್ಲಿಯೂ ಶ್ರದ್ಧಾ ಕಾರ್ಯಗಳನ್ನು ಮಾಡಿದವನಿಗೆ ಇಹಲೋಕದಲ್ಲಿ ವಸ್ತ್ರ, ಭವನಾದಿಗಳು, ಸರ್ವಸುಖ ಸಾಧನೆಗಳು ಪುಷ್ಕಲವಾಗಿ ಲಭಿಸುತ್ತವೆ. ಪಿತಾಮಹನು ಪಿತೃದೇವತೆಗಳಲ್ಲಿ ಅಗ್ರಗಣ್ಯನು. ಅವರು ತಮ್ಮ ಶ್ರಾದ್ದಕರ್ತನಿಗೆ ಆಯಸ್ಸು, ಸಂತತಿ, ಧನ, ವಿದ್ಯೆ, ರಾಜ್ಯ, ಸರ್ವ ಸುಖಗಳು, ಸ್ವರ್ಗ ನಂತರ ಮೋಕ್ಷವೂ ಸಹ ಪ್ರಸಾದಿಸಬಲ್ಲರು.